ಟಿವಿ ಕನ್ನಡ ಆಧ್ಯಾತ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ದೇವೋತ್ಥಾನ ಅಥವಾ ಪ್ರಬೋಧಿನಿ ಏಕಾದಶಿ ಅಂತ ಕರಿತೀವಿ. ದೇವೋತ್ಥಾನ ಏಕಾದಶಿ ಎಲ್ಲಾ ಏಕಾದಶಿಗಳಲ್ಲಿ ಪ್ರಮುಖವಾದದ್ದು ಅಂತ ಹೇಳಲಾಗುತ್ತೆ. ಈ ದಿನ ಭಗವಾನ್ ವಿಷ್ಣು 4 ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಂಡು ಬ್ರಹ್ಮಾಂಡದ ಕಾರ್ಯಗಳಲ್ಲಿ ನಿರತನಾಗ್ತಾನೆ ಅನ್ನೋ ಪ್ರತೀತಿ ಇದೆ. ಹಾಗಾದ್ರೆ ಈ ದೇವೋತ್ಥಾನ ಏಕಾದಶಿಯ ಹಿನ್ನೆಲೆ ಮತ್ತು ಮಹತ್ವವೇನು? ಈ ದೇವೋತ್ಥಾನ ಏಕಾದಶಿಯನ್ನ ಮಾಡುವ ಆಚರಣೆ ಹಾಗೆ ಯಾವ ರೀತಿಯಾದಂತಹ ಪಾಲನೆಗಳನ್ನ ಪಾಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೋಸ್ಕರ ನಮ್ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ನ ವೇದ ಆಗಮ ಸಂಸ್ಕೃತ ಮಹಾಪಾಠ ಶಾಲೆಯ ಗುರುಗಳಾದ ವಿನಯ್ ಭರದ್ವಾಜ್ ಅವರಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ದೇವೋತ್ಥಾನ ಏಕಾದಶಿ ಬಹಳ ಪ್ರಮುಖವಾದ ಏಕಾದಶಿ ಅಂತ ಹೇಳ್ತೀವಿ. ಅದನ್ನ ತಿಳಿಸ್ಕೊಳ್ಳೋದಕ್ಕೂ ಮುಂಚೆ ಏಕಾದಶಿ ಅಂದ್ರೇನು, ಏಕಾದಶಿಯ ಆಚರಣೆ ಹೇಗಿರ್ಬೇಕು? ಪ್ರಧಾನವಾಗಿ ಏಕಾದಶಿ ಅನ್ನುವಂತಹ ಪದ ತೆಗೆದುಕೊಂಡ್ರೆ 11ನೇ ದಿವಸ, ಪ್ರತಿ ಮಾಸದಲ್ಲಿ 11ನೇ ದಿವಸ, ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲಿ 11ನೇ ದಿವಸ ಅಂತ. ಏಕಾದಶಿ ಎನ್ನುವ ತಿಥಿಗೆ ಯಾಕೆ ಇಷ್ಟು ಪ್ರಾಶಸ್ತ್ಯ ಅನ್ನೋದಾದ್ರೆ, ಪುರಾಣದ ಕಥೆಗಳಲ್ಲಿ ಬರುವಂತೆ ಏಕಾದಶಿ ಅನ್ನುವಂಥ ಒಂದು ದಿವಸದ ಕಾರಣದಿಂದ ಮಹಾವಿಷ್ಣುವಿಗೆ ಮುರಾರಿ ಅನ್ನುವಂಥ ಒಂದು ಹೆಸರು ಬಂತು. ಸೊ ಹಾಗಾಗಿ ಮಹಾವಿಷ್ಣು ಮುರ ಅನ್ನುವಂಥ ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಹೇಳಿ ಹಗಲು ರಾತ್ರಿ ಯುದ್ಧ ಮಾಡ್ತಿದ್ದ. ಆದ್ರೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅವನು ಮಧ್ಯೆ ರೆಸ್ಟ್ ಮಾಡಿದ್ನಂತೆ. ಅವನು ವಿಶ್ರಾಮ ಮಾಡಿದಾಗ ಅವನಿಂದ ಉತ್ಪನ್ನವಾದಂತಹ ಏಕಾದಶಿ ಅನ್ನುವಂಥ ಒಂದು ಶಕ್ತಿ, ಒಂದು ದೇವತೆ ಮುರನನ್ನ ಸಂಹಾರ ಮಾಡ್ತು ಅಂತ ಹೇಳಿ. ಹಾಗಾಗಿ ಆವತ್ತಿನಿಂದ ಅವನು ಮುರಾರಿ ಆದ. ಆದ ನಂತರ ಏಕಾದಶಿ ಅನ್ನುವಂಥ ದೇವತೆಗೆ ಅವನು ಒಂದು ವರದಾನವನ್ನು ಕೊಡ್ತಾನೆ. ನೀನು ಇರುವಂಥ ಎಲ್ಲ ತಿಥಿಗಳಲ್ಲಿ ನಿನ್ಗೆ ಅತಿ ಪ್ರಿಯದ ಆದವಳು ನೀನು. ಇವತ್ತಿನ ದಿವಸ ಯಾರು ನನಗಾಗಿ ನನ್ನನ್ನು ಉದ್ದೇಶಪಟ್ಟು ಉಪವಾಸವಾಗ್ಲಿ ಆರಾಧನೆಯಾಗ್ಲಿ ಮಾಡ್ತಾರೆ ಅವರಿಗೆ ಅನಂತ ಫಲ ಸಿಗುತ್ತೆ ಅಂತ ಹೇಳಿ. ಹಾಗಾಗಿ ಏಕಾದಶಿ ತಿಥಿಗಳಲ್ಲಿ ಮಹಾವಿಷ್ಣುವಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥದ್ದು. ಅದರಲ್ಲಿ ದೇವೋತ್ಥಾನ ಏಕಾದಶಿ ಅದು 4 ತಿಂಗಳ ಒಂದು ವ್ರತ ಉಂಟು, ಚಾತುರ್ಮಾಸ್ಯ ಹೇಳಿ. ಚಾತುರ್ಮಾಸ್ಯದ ಮೊದಲನೇ ದಿವಸ ಯತಿಗಳಿಗೆ ಬೇರೆ, ಸನ್ಯಾಸಿಗಳಿಗೆ ಆಷಾಢ ಶುದ್ಧ ಪೂರ್ಣಿಮೆ ದಿವಸ ವ್ಯಾಸ ಪೂಜೆಯನ್ನು ಮಾಡಿ ಅವರು ಪ್ರಾರಂಭ ಮಾಡಿ ನಂತರ ಅವರು ವ್ರತವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಗೃಹಸ್ಥರಿಗೆ ಮತ್ತೆ ಬ್ರಹ್ಮಚಾರಿಗಳಿಗೆ ಆಷಾಢ ಶುದ್ಧ ಏಕಾದಶಿ, ಆಷಾಢಿ ಏಕಾದಶಿ ಅಂತ ಮಹಾರಾಷ್ಟ್ರದಲ್ಲಿ ಬಹಳ ಪ್ರಾಮುಖ್ಯವಾದಂಥದ್ದು. ಅಂದ್ರೆ ಅಲ್ಲಿ ಪಾಂಡುರಂಗನ ವಿಶೇಷ. ಆಷಾಢ ಏಕಾದಶಿಗೆ ಭಗವಂತ 4 ತಿಂಗಳ ಯೋಗ ನಿದ್ರೆಗೆ ಜಾರ್ತಾನೆ ಅಂತ ಹೇಳುವಂಥದ್ದು ಪ್ರತೀತಿ. ಹಾಗಾಗಿ ಆಷಾಢ ಏಕಾದಶಿ ದಿವಸ ಮಲಗ್ತಾನೆ. ದೇವಶಯನಿ ಏಕಾದಶಿ ನಂತರ ಕಾರ್ತಿಕ ಶುದ್ಧ ಏಕಾದಶಿಗೆ ಅವನಿಗೆ ಜಾಗೃತನಾಗ್ತಾನೆ. ಅಂದ್ರೆ ಪ್ರತಿ ತಿಂಗಳಲ್ಲಿ ಕೂಡ ಅವನು ಮಗಲು ಬದಲಿಸ್ತಾನೆ ಅಂತ. ನಂತರ ಒಮ್ಮೆ ಎಡಕ್ಕೆ ಮಗಲು ಬದಲಿಸ್ತಾನೆ, ಬಲಕ್ಕೆ ಮಗಲು ಬದಲಿಸ್ತಾನೆ, ಪುನಃ ಹೇಳ್ಬೇಕಾದ್ರೆ ಬಲಕ್ಕೆ ಮಗಲು ಬದಲಿಸಿಯೇ ಹೇಳ್ಬೇಕು ಅಂತಿರೋದ್ರಿಂದ ಕಾರ್ತಿಕ ಮಾಸದಲ್ಲಿ ಬಲಕ್ಕೆ ಮಗಲು ಬದಲಿಸಿ ಹೇಳ್ತಾನೆ ಭಗವಂತ ಅಂತ ಹೇಳಿ. ಅವನನ್ನ ಪ್ರಬೋಧ ಅಂತ, ಅಂದ್ರೆ ಎಚ್ಚರಿಸುವಂತಹ, ಜಾಗೃತಗೊಳಿಸುವಂತಹ ಒಂದು ಉತ್ಸವ. ಎಲ್ಲಕ್ಕೂ ನಮ್ಮಲ್ಲಿ ಉತ್ಸವದ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನಾವು ಆಚರಣೆ ಮಾಡ್ತೀವಿ, ಸಂಭ್ರಮ ಪಡ್ತೇವೆ. ಸೊ ಹಾಗಾಗಿ ಇದು ಉತ್ಸವ, ಪ್ರಬೋಧೋತ್ಸವ. ಮಲಗಿದಂತಹ ಪರಮಾತ್ಮ ಇನ್ನು ಭಗವಂತ ಎದ್ದ, ನಮ್ಮ ಕೋರಿಕೆಗಳನ್ನೆಲ್ಲ ಕೇಳ್ತಾನೆ, ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ ಅನ್ನೋದು ಸಂಭ್ರಮಾಚರಣೆ. ಹಾಗೆ ಪ್ರಬೋಧೋತ್ಸವ. ಸರಿ, ಈ ಎಲ್ಲಾ ಏಕಾದಶಿಗಳಿಗೂ ಈ ದೇವೋತ್ಥಾನ ಏಕಾದಶಿಗೂ ಯಾಕೆ ಇಷ್ಟೊಂದು ಮಹತ್ವ ಬಂದಿದೆ ಅಂತ ಹೇಳಿ? ಅದು ಪ್ರಮುಖವಾಗಿ ಹೇಳೋದಾದ್ರೆ, ಈ 4 ತಿಂಗಳ ಕಾಲ ಏನಿದೆ ಚಾತುರ್ಮಾಸ್ಯ, ಇದು ಎಲ್ಲ ಆಧ್ಯಾತ್ಮಿಕ ಸಾಧನೆಗಳು ಮಾಡುವಂತ ಪ್ರಮುಖವಾದಂತಹ ಕಾಲ. ಕಾರ್ತಿಕ ಮಾಸ ಅನ್ನುವಂಥ ಅದ್ಭುತವಾದ ಮಾಸ ಇರಬಹುದು, ಶ್ರಾವಣ ಮಾಸ, ಎಲ್ಲ ಹಬ್ಬಗಳ ಇರುವಂತಹ ಪ್ರಧಾನವಾದ ಮಾಸ ಶ್ರಾವಣ ಮಾಸ, ಮತ್ತೆ ಅಮ್ಮನವರನ್ನ ಆರಾಧನೆ ಮಾಡುವಂತಹ ಆಶ್ವಯುಜ ಮಾಸ, ಗುರುವನ್ನ ನಾವು ನೆನೆದು ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುವಂತಹ ಗುರು ಪೂರ್ಣಿಮೆ ಇರಬಹುದು. ಎಲ್ಲವೂ ಈ ಚಾತುರ್ಮಾಸ್ಯದ ಒಳಗೆ ಬರುತ್ತೆ. ಎಲ್ಲ ಆಧ್ಯಾತ್ಮಿಕ ಸಾಧನೆಗಳ ಒಂದು ರೀತಿ ಕನ್ಕ್ಲೂಷನ್, ಅದರ ಸಮಾವರ್ತನೆ ಹೇಳೋ ರೀತಿಯಲ್ಲಿ ನಮಗೆ ಉತ್ಥಾನ ದ್ವಾದಶಿ ಬರುತ್ತೆ, ದೇವೋತ್ಥಾನ ಏಕಾದಶಿ ಬರುತ್ತೆ. ಸೊ ಹಾಗಾಗಿ ಇದು ಅದರ ಕಲ್ಮಿನೇಷನ್ ಅಂತ ನಾವು ತೆಗೆದುಕೊಳ್ಬಹುದು. ಮಾಡ್ತಿರುವಂತಹ ಈ 4 ತಿಂಗಳ ಏನು ಸಾಧನೆ ಉಂಟು, ಆಧ್ಯಾತ್ಮಿಕ ಸಾಧನೆ, ಅದಕ್ಕೆ ಒಂದು ಕಲ್ಮಿನೇಷನ್. ಹಾಗಾಗಿ ಪ್ರಧಾನ ಒಂದು ಮಲಗಿದಂತಹ ಭಗವಂತ ಜಾಗೃತನಾಗ್ತಾನೆ ಅಂತ. ಮತ್ತೆ ಕೆಲವೊಂದು ಪುರಾಣಗಳಲ್ಲಿ ಉಕ್ತಿ ಇದೆ, ವರ್ಷ ಇಡೀ ಮಾಡಬೇಕಾದಂತ ಅದೆಷ್ಟೋ ವ್ರತಗಳಿದೆ, ಅದೆಷ್ಟೋ ದಾನಗಳಿದೆ, ಅದೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದವರು ಪ್ರಬೋಧಿನಿ ಏಕಾದಶಿ ಅಥವಾ ದೇವೋತ್ಥಾನಿ ಏಕಾದಶಿ ಮತ್ತು ಪ್ರಬೋಧ ದ್ವಾದಶಿ ದಿವಸ ಆ ಎಲ್ಲ ವ್ರತಗಳನ್ನ ಅಥವಾ ಆ ಪೂಜೆಗಳನ್ನ ಮಾಡೋದ್ರಿಂದ, ಆ ದಾನವನ್ನ ಮಾಡೋದ್ರಿಂದ ಅಷ್ಟು ಏಕಾದಶಿಗಳ ಅಥವಾ ಬೇರೆ ಸಮಯದಲ್ಲಿ ಮಾಡುವಂತಹ ಫಲ ಸಿಗತ್ತೆ ಅಂತ ಹೇಳಿ ಕೂಡ ಮಾತು ಉಂಟು. ಹಾಗಾಗಿ ಪ್ರಧಾನವಾಗಿ ಇನ್ನೊಂದು ಕಾರ್ತಿಕ ಮಾಸದಲ್ಲಿ ದಾಮೋದರೋತ್ಸವ. ಕೃಷ್ಣನಿಗೆ
ಯಶೋದೆ ಒರಳು ಕಲ್ಲಿಗೆ ಕಟ್ಟಿ ಹಾಕಿದಂಥ ಸಂದರ್ಭ. ಆ ಸಂದರ್ಭ ಅವನು ದಾಮೋದರ ಅಂತ ಹೆಸರು ಪಡ್ಕೊಂಡ. ಆ ದಾಮೋದರ ಅಂತ ಹೆಸರು ಪಡೆದಂತ ಸಂದರ್ಭ ಇದೆ ಅಂತ ಇನ್ನೊಂದು ಮಾತು. ಹಾಗಾಗಿ ದಾಮೋದರೋತ್ಸವ ಹಾಗಾಗಿ ವಿಶೇಷ. ಸರಿ, ಇನ್ನು ಈ ದೇವೋತ್ಥಾನ ಏಕಾದಶಿ ಆಚರಣೆ ಹೇಗಿರ್ಬೇಕು? ಯಾವ ವಿಧಿವಿಧಾನಗಳನ್ನ ಪಾಲಿಸಬೇಕು ಗುರುಗಳ? ಯಾವಾಗ್ಲೂ ಆ ಏಕಾದಶಿ ಆಚರಣೆ 3 ದಿವಸವೇ. ದಶಮಿ, ಏಕಾದಶಿ ಮತ್ತೆ ದ್ವಾದಶಿ ಅಂತ. ದಶಮಿ ದಿವಸ 1 ಹೊತ್ತಿನ ಊಟ, 1 ಹೊತ್ತಿನ ಆಹಾರ. ಏಕಾದಶಿ ಪೂರ್ತಿ ಸಾಧ್ಯವಾದಷ್ಟು ಮಟ್ಟಿಗೆ ಅನ್ನಾಹಾರಗಳಿಂದ ವರ್ಜಿತರಾಗಿ ಇರುವಂತಹದ್ದು. ತೀರಾ ಸಾಧ್ಯ ಆಗ್ಲಿಲ್ಲ, ಆರೋಗ್ಯ ಇತ್ಯಾದಿ ವಯೋಮಾನ ಸಹಜವಾದಂತಹ ಕೆಲವೊಂದು ಸಂದರ್ಭ ಇದ್ದಲ್ಲಿ ಅವರು ಕೆಲವೊಂದು ಬೇಯಿಸದೇ ಇರುವಂತಹ ಪದಾರ್ಥ, ಹಣ್ಣು, ಹಾಲು ಇತ್ಯಾದಿ ನಿಯಮಿತವಾದ ರೂಪದಲ್ಲಿ ತೆಕ್ಕೊಂಡು ಉಪವಾಸ ಮಾಡೋ ಪದ್ಧತಿ. ಮತ್ತೆ ದ್ವಾದಶಿ ದಿವಸ ಪ್ರಧಾನವಾಗಿ ಪೂಜೆ. ಏಕಾದಶಿ ಪ್ರಧಾನ ಪೂಜೆ, ದ್ವಾದಶಿ ದಿವಸ ಪ್ರಧಾನವಾಗಿ ಪೂಜೆ. ದೇವೋತ್ಥಾನ ಏಕಾದಶಿಯಲ್ಲಿ ಇದು ದಾಮೋದರೋತ್ಸವದ ಭಾಗ ಆದ್ರಿಂದ ಶಾಲಗ್ರಾಮ ಮನೇಲಿದ್ದಂಥ ಯಾವ ಪರಿವಾರ ಇದೆ ಅಥವಾ ದೇವರ ಯಾವುದೇ ಒಂದು ಪರಿಸ್ಥಿತಿ, ಯಾವುದೇ ಒಂದು ಪ್ರತಿಮೆ, ಕೃಷ್ಣ ಆಗ್ಲಿ, ರಾಮ ಆಗ್ಲಿ, ನರಸಿಂಹ ಆಗ್ಲಿ, ಪ್ರತಿಮೆಯನ್ನ ತುಳಸಿ ಬುಡದಲ್ಲಿ ತಂದಿಟ್ಟು ಪೂಜೆ ಮಾಡಿ ಪಾಲನೆ ಮಾಡುವಂತಹ ಪದ್ಧತಿ ಇದೆ. ಸೊ ಆಚರಣೆಗಳು ಹಾಗೆ ಪದ್ಧತಿಗಳು ಅಂತಂದ್ರೆ ಇದನ್ನೇ ನಾವು ಪಾಲಿಸಬೇಕಾಗಿರುವಂತದ್ದು. ಇದನ್ನೇ ಅಂತಿಲ್ಲ ನೋಡಿ, ಲೋಕೋ ಭಿನ್ನ ರುಚಿ, ದೇಶೋ ವಿಶಾಲ ಭಾವೋ ರಾಜನ. ಒಂದೊಂದು ಪ್ರಾಂತಕ್ಕೆ ಒಂದೊಂದು ವಿಶೇಷವಾದಂತಹ ಆಚರಣೆಗಳು ಉಂಟು. ಕೆಲವೊಂದು ಈಗ ನಾವು ಕರ್ನಾಟಕಕ್ಕೆ ಪ್ರಧಾನವಾಗಿ ತೆಗೆದುಕೊಂಡ್ರೆ ತುಳಸಿ ಎಷ್ಟು ಪ್ರಾಮುಖ್ಯ ಆಗುತ್ತೆ ಅಂದ್ರೆ, ನಮಗೆ ಮಹಾವಿಷ್ಣುವಿನ ಆರಾಧನೆಯಲ್ಲಿ ಶ್ರೀಗಂಧವನ್ನ ಬಳಸೋಕ್ಕಿಂತ ಹೆಚ್ಚಿಗೆ ತುಳಸಿ ಕಾಷ್ಟದ ಗಂಧವನ್ನು ಬಳಸ್ತೀವಿ ನಾವು. ಬೇರೆ ಕ್ಷೇತ್ರಗಳಲ್ಲಿ ಅಷ್ಟಿಲ್ಲ. ತುಳಸಿ ಒಣಗಿದ ನಂತರ ಉತ್ತರ ಭಾರತದಲ್ಲಿ ಆ ತುಳಸಿ ಟೊಂಗೆಗಳನ್ನು ಇಟ್ಕೊಂಡು ಅದಕ್ಕೆ ಹತ್ತಿ ಬತ್ತಿನ ಸುತ್ತಿ ಅದಕ್ಕೆ ಬತ್ತಿ ಮಾಡಿ ಅದರಿಂದ ಆರತಿ ಮಾಡ್ತಾರೆ. ತುಳಸಿಯಿಂದ ಬತ್ತಿ ಮಾಡ್ತಾರೆ. ಅದು ಉತ್ತರ ಭಾರತದಲ್ಲಿ ವಿಶೇಷ. ದಕ್ಷಿಣ ಭಾರತದ ಆಂಧ್ರ ಪ್ರದೇಶಕ್ಕೆ ನೀವು ಹೋದ್ರೆ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಸಿಗುವಂತಹ ಕಮಲದ ದಂಟಿನ ನಾರು ತೆಗೆದು ಅದರಿಂದ ಬತ್ತಿ ಹೊಸದು ಸಹಸ್ರ ವರ್ತಲ ನೋಮು ಅಂತ ಆಂಧ್ರ ಪ್ರದೇಶದಲ್ಲಿ 1000 ಬತ್ತಿಗಳ ಅದೊಂದು ವ್ರತ. ಅದನ್ನು ಕೂಡ ಕಾರ್ತಿಕ ಮಾಸದಲ್ಲೇ ಮಾಡುವಂಥದ್ದು. ಎಲ್ಲಾ ಆಚರಣೆಗಳಿಗೆ ದೀಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆಚರಣೆ ಇದೆಯೋ ಎಲ್ಲಕ್ಕೂ ಕಾರ್ತಿಕ ಮಾಸ ಪ್ರಧಾನ. ಸರಿ ಗುರುಗಳ, ಇನ್ನು ಈ ದೇವೋತ್ಥಾನ ಏಕಾದಶಿ ಮಾಡುವಂತಹ ಸಂದರ್ಭದಲ್ಲಿ ದಾನ ಧರ್ಮಗಳನ್ನ ಮಾಡಿದ್ರೆ ಪುಣ್ಯ ಫಲದಾಯಕ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಏನೆಲ್ಲ ದಾನಗಳನ್ನ ಮಾಡಬೇಕು ಈ ಸಂದರ್ಭದಲ್ಲಿ? ಯಾವುದೇ ಒಂದು ವ್ರತ ಆಗಿರಬಹುದು, ಅದರಲ್ಲಿ ಅವಿಭಾಜ್ಯವಾದಂತಹ ಕೆಲವು ಮುಖ್ಯವಾದಂತಹ ಅಂಗಗಳು ಅಂದ್ರೆ, ಆ ವ್ರತದಲ್ಲಿ ಯಾವ ದೇವತೆಗೆ ಸಂಬಂಧಪಟ್ಟು ನಾವು ವ್ರತವನ್ನು ಮಾಡ್ತಾ ಇದ್ದೇವೆ ಆ ದೇವತೆಗೆ ಸಂಬಂಧಪಟ್ಟಂತ ಆರಾಧನೆ, ಜಪ, ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ದಾನಗಳು. ಈಗ ಯಾವುದೇ ವ್ರತದಲ್ಲಿ ನಾವು ಒಂದು ಪ್ರತಿಮೆ ಅಂತ ಇಡ್ತೇವೆ. ಒಂದು ಕಲಶ ಇಟ್ಟಾಗ ಬರೀ ಕಲಶ ಇಡೋ ಪದ್ಧತಿ ಇಲ್ಲ, ಅದು ಹಂಗಾಗ್ಬಿಟ್ಟಿದೆ ಈಗ. ಕಲಶ, ಪ್ರತಿಮಾ, ವಸ್ತ್ರ ಅಂತ 3. ಈಗ ಅನಂತ ಪದ್ಮನಾಭ ವ್ರತ. ಅನಂತ ಪದ್ಮನಾಭ ವ್ರತದಲ್ಲಿ ಕಲಶ ಒಂದು, ಕಲಶದ ಮೇಲೆ ಅನಂತ ಪದ್ಮನಾಭನೊಂದು ಒಂದು ಪ್ರತಿಮೆ ಮಾಡಿ ಇಡ್ತಾರೆ, ಒಂದು ಪ್ರತೀಕ. ಆ ಪ್ರತೀಕ ಮತ್ತೆ ವಸ್ತ್ರ, ಇದಿಷ್ಟನ್ನು ನಾವು ಆರಾಧನೆ ಮಾಡಿ ಅದನ್ನು ದಾನ ಕೊಡುವಂಥದ್ದು ಅಂತ. ಏಕಾದಶಿಯಲ್ಲಿ ಕೆಲವು ಇದೇ ರೀತಿಯಲ್ಲಿ ಸಾಕಷ್ಟು ಉದಗುಂಭ ದಾನವನ್ನು ಕೊಡ್ತಾರೆ. ಅಂದ್ರೆ ನೀರು ತುಂಬಿದಂತಹ ಕೊಡ, ದೀಪಗಳನ್ನ ದಾನ ಮಾಡ್ತಾರೆ, ಕೆಲವೊಂದು ಶಾಖಗಳನ್ನ ಅಂದ್ರೆ ತರಕಾರಿಗಳನ್ನ ದಾನ ಮಾಡ್ತಾರೆ, ಅಕ್ಕಿ ಇತ್ಯಾದಿ ಧಾನ್ಯಗಳನ್ನ ದಾನ ಮಾಡ್ತಾರೆ. ಅವರಿಗೆ ಒಬ್ಬ ವೇದವಿಧನಾದಂತಹ ಒಬ್ಬ ಪುರೋಹಿತನಿಗೆ ಅಥವಾ ಒಬ್ಬ ಪಂಡಿತನಿಗೆ ಅವನಿಗೆ ಒಂದು ದಿವಸಕ್ಕೆ ಆಗುವಂತ ಕನಿಷ್ಠ ಪಕ್ಷ ಒಂದು ದಿವಸ ಒಂದು ಹೊತ್ತಿನ ಊಟಕ್ಕೆ ಬೇಕಾಗುವಂತ ಎಲ್ಲ ಸಾಮಗ್ರಿಗಳನ್ನ ದಾನ ಮಾಡುವಂಥದ್ದು. ಸೋಪಸ್ಕರವಾದಂತಹ ದಾನ, ಅದನ್ನ ಸ್ವಯಂ ಪಾಕ ಅಂತ ಕರೀತಾರೆ, ಅದನ್ನ ದಾನ ಮಾಡುವ ಪದ್ಧತಿ ಉಂಟು. ವಸ್ತ್ರಗಳನ್ನ ದಾನ ಮಾಡ್ತಾರೆ. ಶಕ್ತಿ ಇದ್ದವರು ಹಿರಣ್ಯ, ರಜತ, ಬಂಗಾರ, ಬೆಳ್ಳಿ ಇತ್ಯಾದಿಗಳನ್ನೆಲ್ಲ ದಾನ ಮಾಡ್ತಾರೆ. ಇಂಥದ್ದು ಅಂತಿಲ್ಲ, ನಿಮ್ಮ ಶಕ್ತಿಗೆ ಅನುಸಾರ ಏನಾದ್ರೂ ದಾನ ಮಾಡ್ಬೋದು. ಈ ದೇವೋತ್ಥಾನ ಏಕಾದಶಿಯಲ್ಲಿ ಮಾಡಲೇಬಾರದಂತಹ ಕಾರ್ಯಗಳಿರ್ತವೆ, ಅವನ್ನ ಮಾಡಬಾರದು ಅನ್ನೋದಾದ್ರೆ ಯಾವುದೇ ಏಕಾದಶಿಗಾಗ್ಲಿ ಯಾವುದೇ ವ್ರತಕ್ಕಾಗ್ಲಿ ಸಜ್ಜನರ ನಿಂದೆ ಮಾಡಬಾರ್ದು. ಈಗ ನಾನೇನೋ ಒಂದು ಆಚರಣೆ ಮಾಡ್ತಾ ಇದ್ದೇನೆ, ಅಂದ್ಕೊಳ್ಳಿ ನಾನು ಒಂದು ಮಟ್ಟ ತಲುಪಿದ್ದೇನೆ ಅಂತ. ಈಗ ಯಾರೋ ಒಬ್ಬ ದೇರ್ ಮೇ ಬಿ ಎ ಬಿಗಿನರ್, ಅವನು ಮಾಡುವಂತಹ ಆಚರಣೆ ನಿಮಗೆ ಹಾಸ್ಯಾಸ್ಪದ ಅನ್ನಿಸಬಹುದು, ಆದ್ರೆ ಅದನ್ನ ನಾವು ತಿರಸ್ಕಾರ ಮಾಡಬಾರ್ದು. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅವನಿಗೆ ಅದು ಶುರು ಮಾಡ್ತಿರುವಂತಹ ಅವನಿಗೆ ನಿನಗೆ ಎಷ್ಟು ಇದು ಪ್ರಾಮುಖ್ಯ ಇದೆಯೋ ಅಷ್ಟೇ ಪ್ರಾಮುಖ್ಯ ಅವನಿಗೆ ಅದು, ಅದನ್ನ ತಿರಸ್ಕಾರ ಮಾಡಬಾರ್ದು ಅಂತ ಹೇಳಿ. ಹಾಗಾಗಿ ಸಿದ್ಧ ದ್ರವ್ಯ ನೈವೇದ್ಯ ಗುಪ್ಸೇತ ಅಂತ ಹೇಳ್ತಾರೆ. ಅವನು ಯಾವ ದ್ರವ್ಯ ಇಟ್ಕೊಳ್ತಿದಾನೋ, ಅವನು ಏನ್ ಪೂಜೆ ಮಾಡ್ತಿದ್ದಾನೋ ಅವನ ಭಾವಕ್ಕನುಸಾರವಾಗಿ ಅವನು ಮಾಡ್ತಿದ್ದಾನೆ. ಯಾಕಂದ್ರೆ ಪ್ರಧಾನವಾಗಿ ಇರುವಂತದ್ದು ಭಾವ ಪ್ರಾಧಾನ್ಯ. ಭಾವಗ್ರಾಹಿ ಜನಾರ್ದನ ಅಂತ. ನನಗೆ ಎಲ್ಲ ವೇದ ಶಾಸ್ತ್ರ ಎಲ್ಲ ಬರುತ್ತೆ ಅಂತ ಹೇಳಿ ನಾನು ಸರಿ ಮಾಡ್ಕೊಳ್ಬಹುದು, ಇನ್ನೊಬ್ನಿಗೆ ಏನೋ ಬರದೇ ಇರಬಹುದು, ಆದ್ರೆ ಇಬ್ರು ಬರೋದು ಒಂದೇ ಪುಣ್ಯ.
ಅವನು ಮಾಡ್ತಾ ಇರೋದನ್ನು ಕೂಡ ದೇವರನ್ನ ಒಲಿಸಿಕೊಳ್ಳೋದಕ್ಕೆ. ಖಂಡಿತ. ಹಾಗಾಗಿ ಪದ್ಧತಿಗಳು ಬೇರೆ ಇರಬಹುದು, ಆದ್ರೆ ಮಾಡುವಂತಹ ಪೂಜೆ ಏನಿದೆ ಅದು ದೇವರಿಗೆ ಸಲ್ಲಿಸುವಂತದ್ದು. ಶಾಸ್ತ್ರದಲ್ಲಿ ಒಂದು ಉಕ್ತಿ ಬರುತ್ತೆ, ಮೂರ್ಖೋ ವದತಿ ವಿಷ್ಣಾಯ ಬುಧೋ ವದತಿ ಉಷ್ಣವೇ ಉಭಯೋ ಸದೃಶಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ ಅಂತ. ವ್ಯಾಕರಣದ ನಿಯಮ ಅನುಸಾರ ನೋಡ್ಬೇಕಾದ್ರೆ ನೀವು ಕೃಷ್ಣಾಗೆ ನಮಃ ಹೇಳ್ತೀರಿ, ರಾಮಾಯ ನಮಃ ಹೇಳ್ತೀವಿ. ವಿಷ್ಣು ಅನ್ನೋ ಪದ ಬಂದಾಗ ವಿಷ್ಣಾಗೆ ನಮಃ ಅಂತ ಹೇಳಲಿಕ್ಕೆ ಬರಲ್ಲ, ಅದು ವಿಷ್ಣವೇ ನಮಃ ಅಂತ ಹೇಳ್ಬೇಕು. ಆದ್ರೆ ಅವನಿಗೆ ಗೊತ್ತಿಲ್ಲ, ಯಾರೊಬ್ಬನಿಗೆ ಮುಗ್ಧ, ಆದ್ರೆ ಅವನಿಗೆ ನಮಃ ಹೇಳ್ಬೇಕು, ನಮಸ್ಕಾರ ಮಾಡ್ಬೇಕು ಅಂತ ಆಸೆ, ಅದು ವಿಷ್ಣಾಯ ನಮಃ ಅಂತ ಹೇಳ್ದ. ಇನ್ನೊಬ್ಬ ಯಾರೋ ಪಂಡಿತ ಇದ್ದಾನೆ, ಅವನಿಗೆಲ್ಲ ವ್ಯಾಕರಣ ಗೊತ್ತು, ವಿಷ್ಣವೇ ನಮಃ ಅಂತ ಅವನು ವ್ಯಾಕರಣೋಕ್ತವಾಗಿ ಹೇಳ್ತಾನೆ. ಆದ್ರೆ ಮೇಲೆ ಹೋಗಿ ನೋಡ್ತಾರಂತೆ ಇಬ್ಬರಿಗೂ ಒಂದೇ ತರದ ಪುಣ್ಯ ಬಂತು. ಹೆಂಗೆ ಅಂದ್ರೆ ಉಭಯ ಸದೃಶಂ ಪುಣ್ಯಂ. ಯಾಕೆಂದ್ರೆ ಭಾವಗ್ರಾಹಿ ಜನಾರ್ದನ, ನಾರಾಯಣನಿಗೆ ಬೇಕಾದ್ದು ಭಾವ. ಹಾಗೆ ಅಮ್ಮನವ್ರನ್ನ ನೋಡಿದಾಗ ನೀವು ಭವಾನಿ ಭಾವನಾಗಮ್ಯ ಅಂತ ಲಲಿತಾ ಸಹಸ್ರನಾಮದಲ್ಲಿ ಭಾವನಾ ಪ್ರಧಾನ. ಹಾಗಂತ ಭಾವನೆ ಪ್ರಧಾನವಾಗಿ ಇಟ್ಕೊಂಡು ನಮ್ಮ ಶಕ್ತಿಗೆ ಲೋಪ ಮಾಡದಲ್ಲೇ ಅದನ್ನ ದ್ರವ್ಯ ಚೌರ್ಯ ಅಂತ ಕರೀತಾರೆ. ನನಗೆ ಒಂದು 10 ಬಾಳೆಹಣ್ಣು ಕೊಡುವಂತಹ ಶಕ್ತಿ ಇದೆ ಅಂತ ಇಟ್ಕೊಳ್ಳಿ, ನಾನು ಒಂದನ್ನೇ ಕೊಟ್ಟೆ ಅಂತಂದ್ರೆ ಇನ್ನು 9 ಬಾಳೆಹಣ್ಣು ನನ್ ಕದ್ದೆ ಅಂತ. ಆ ರೀತಿ ಚೌರ್ಯವನ್ನ ಭಾವ ಇಲ್ಲದಲೆ ಸಮೃದ್ಧವಾಗಿ ನಮ್ಗೆ ಎಷ್ಟು ಸಾಧ್ಯವೋ ಮನಃಪೂರ್ವಕವಾಗಿ ಮಾಡಿದ್ರೆ ಅದೇ ಆಚರಣೆ. ಈ ದೇವೋತ್ಥಾನ ಏಕಾದಶಿಯಿಂದ ಸಿಗುವಂತ ಫಲಗಳೇನು? ಯಾಕಂದ್ರೆ ಕೆಲವರು ಹೇಳ್ತಾರೆ ಈ ಒಂದು ಏಕಾದಶಿಯನ್ನ ಮಾಡೋದ್ರಿಂದ 1000 ಅಶ್ವಮೇಘ ಯಾಗ ಮಾಡಿದ ಹಾಗೆ 100 ರಾಜಸು ಯೋಗ ಮಾಡಿದ ಪುಣ್ಯ ಫಲ ನಮಗೆ ದೊರೆಯುತ್ತೆ ಅಂತ ಹೇಳ್ತಾರೆ. ಸೊ ಅದ್ ನಿಜಾನಾ ಗುರುಗಳೇ? ಯಾವುದೇ ವ್ರತಕ್ಕಾಗ್ಲಿ ಇದೇ ರೀತಿ ಫಲಶ್ರುತಿ ಇದ್ದೇ ಇರುತ್ತೆ. ಆದ್ರೆ ಆದಿಶಂಕರರು ಒಂದು ಕಡೆ ಬಹಳ ಅದ್ಭುತವಾಗಿ ಹೇಳ್ತಾರೆ ನೋಡಿ, ಗಂಗೆ ನದಿಯಲ್ಲಿ ಸ್ನಾನ ಮಾಡಿದ ಮೋಕ್ಷ ಅಂದ್ರೆ ಗಂಗಾ ನದಿಯಲ್ಲಿ ಇರುವಂತಹ ಮೀನುಗಳೆಲ್ಲ ಮುಕ್ತರೇನು? ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ. ಶ್ರೀಶೈಲ ಶಿಖರ ನೋಡ್ಬಿಟ್ರೆ ಅವನಿಗೆ ಪುನರ್ಜನ್ಮನೇ ಇಲ್ಲ ಅಂತ. ಹಾಗಾದ್ರೆ ಶ್ರೀಶೈಲ ಶಿಖರದ ಮೇಲೆ ಕೂತಿರುವಂತಹ ಕಾಗೆದೇನ್ ಗತಿ? ಅಂದ್ರೆ ಇಲ್ಲಿ ಪ್ರಾಧಾನ್ಯ ಏನು ಅಂತಂದ್ರೆ ಎಲ್ಲಕ್ಕೂ ಫಲ ಉಂಟು, ಯಾವಾಗ ನಾವು ಮನಃಪೂರ್ವಕವಾಗಿ ಭಾವನಾ ಶುದ್ಧಿಯಿಂದ ಮಾಡಿದ್ರೆ ಅಂತ. ಅಶ್ವಮೇಧ ಸಹಸ್ರ ಆಗಿರ್ಬೋದು, ವಾಜಪೇಯ ಸಹಸ್ರ ಇರಬಹುದು, ರಾಜಸೂಯ ಸಹಸ್ರ ಯಾಗ ಇರಬಹುದು, ಅಷ್ಟೆಲ್ಲ ಮಾಡಿದ ಫಲ ನಮ್ಗೆ ಯಾವ ಸಿಗುತ್ತೆ? ಅಷ್ಟು ಇಂಟೆನ್ಸಿಟಿಯಿಂದ, ಅಷ್ಟು ಆರ್ದ್ರತೆಯಿಂದ, ತೀವ್ರವಾದ ಭಾವದಿಂದ ನಾವು ಆರಾಧನೆ ಅಥವಾ ಉಪಾಸನೆ ಮಾಡಿದಾಗ. ಸರಿ ಗುರುಗಳೇ, ಈ ದೇವೋತ್ಥಾನ ಏಕಾದಶಿಯ ಮಹತ್ವ ಏನು, ಹಿನ್ನೆಲೆ ಏನು, ಹಾಗೂ ಈ ಆಚರಣೆ ಯಾವ ರೀತಿ ಮಾಡಬೇಕು, ಏಕಾದಶಿ ಆಚರಣೆ ಮತ್ತೆ ದೇವೋತ್ಥಾನ ಏಕಾದಶಿ ಎಷ್ಟು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ತಮಗೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ದೇವೋತ್ಥಾನ ಏಕಾದಶಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ನಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸುಮನ್ ಟಿವಿ ಕನ್ನಡದ ಮೂಲಕ ನಿಮಗೂ ಕೂಡ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀವಿ ಅಂತ ಭಾವಿಸ್ತಾ ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.